ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿದ್ದೀನಿ. ಬೆಳಗ್ಗೆನೇ ರೆಡಿಯಾಗಿ ಏನು ಮಾಡ್ತಿದ್ದೀನಿ ಅಂತ ಅಂದ್ಕೊಂಡ್ರೆ, ಇವತ್ತು ಒಂದು ಸ್ಪೆಷಲ್ ಅಂದರೆ ಸ್ಪೆಷಲ್ ಡೇ. ಇವತ್ತು ಮೇ 1ನೇ ತಾರೀಕು ಎಲ್ರಿಗೂ ಕಾರ್ಮಿಕರ ದಿನಾಚರಣೆ ಅಂದರೆ ನಮಗೊಂಥರ ಸ್ಪೆಷಲ್ ಅಂತಲೇ ಅನ್ಬೋದು. ಏಕೆಂದರೆ ಇವತ್ತು ನಾವು ಹೋಗ್ತಾ ಇರೋದು ಬಿಗ್ಗೆಸ್ಟ್ ನೆಕ್ಸಾ ಕಂಪ್ನಿಗೆ. ಸೊ ಏನಕ್ಕೆ ಇಲ್ಲಿ ಬಂದಿದ್ದೀವಿ ಅಂತಂದರೆ, ಇವತ್ತು ನನ್ನ ಗಂಡನ ಡ್ರೀಮ್ ಕಂಪ್ಲೀಟ್ ಆಗೋವಂಥ ದಿನ. ಎಷ್ಟೋ ಗಂಡು ಮಕ್ಳಿಗೆ ಆಸೆ ಇರುತ್ತೆ, ನಾವು ಸೆಟಲ್ ಆಗಬೇಕು ಜೀವನದಲ್ಲಿ, ಒಂದು ಸ್ವಂತ ಮನೆ, ಸ್ವಂತ ಕಾರ್ ತೊಗೋಬೇಕು ಅನ್ನೋದಿರುತ್ತೆ. ಸೊ ನನ್ನ ಗಂಡಂಗೆ ಹೇಳ್ಬೋದು, ಅವ್ರು ಎಷ್ಟು ವರ್ಷದಿಂದ ತಪಸ್ಸು ಅಂತಂದರೆ ಈ ದಿನಕ್ಕೋಸ್ಕರ ಅಷ್ಟು ಕಷ್ಟಪಟ್ಟಿದ್ದಾರೆ. ಈ ದಿನಕ್ಕೋಸ್ಕರ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಸೊ ನೋಡ್ಬೋದು, ಅವ್ರಿಗೆ ತುಂಬ ಅಂದರೆ ತುಂಬಾ ಖುಷಿಯಾಗಿತ್ತು. ಅವ್ರಿಗಿಂತ ಹೆಚ್ಚಾಗಿ ನನಗೆ ತುಂಬಾ ಖುಷಿಯಾಗಿತ್ತು. ಅಲ್ಲಿ ನಮ್ಮ ಫ್ಯಾಮಿಲಿ ಫೋಟೋ ಕೂಡ ಹಾಕಿದ್ರು. ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ ಮೈ ಡಿಯರ್ ಹಸ್ಬೆಂಡ್. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ. ನನಗಂತೂ ಫುಲ್ ಕೈಕಾಲೆಲ್ಲ ಗಡಗಡ ಅಂತ ಅನ್ನಿಸ್ತಿತ್ತು. ಏಕೆಂದರೆ ನಮ್ಮದು ಒಂದು ಕಾರ್ ಇದೆ ಅನ್ನೋದೊಂಥರ ಏನೋ ಒಂಥರ ಮನಸ್ಸಿಗೆ ಒಂಥರ ನೆಮ್ಮದಿ. ಹೊಸ ಕಾರಲ್ಲಿ ಊರಿಗೆ ಹೊರಟ್ವಿ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹೋಗುವಾಗ ಹೊಳೆನರಸೀಪುರದಲ್ಲಿ ಏನಿದು ಗಲಾಟೆ ಅಂತ ಅಂದ್ಕೊಂಡೆ. ತುಂಬಾ ಭಯ ಆಗಿತ್ತು ಗಲಾಟೆ ಅಂತ. ಬಸವ ಜಯಂತಿದು ಮೆರವಣಿಗೆ ಹೋಗ್ತಾಯಿತ್ತು. ಸೊ ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡ್ವಿ, ಏಕೆಂದರೆ ಡೋಲೆಲ್ಲ ಬಾರಿಸ್ತಿದ್ರಲ್ಲ, ತುಂಬ ಖುಷಿಯಾಗಿತ್ತು. ಆ ಊರಿಗೆ ತಲುಪೋಷ್ಟರಲ್ಲಿ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಶುಕ್ರವಾರ ಸಂಜೆ ಒಂದು 6:30ಗೆಲ್ಲ ನಾವು ಪೂಜೆ ಮಾಡ್ಸೋಕ್ಕೆ ಅಂತ ಹೋದ್ವಿ. ನೋಡಿದ್ರೆ ಕರೆಂಟೇ ಹೋಗ್ಬಿಟ್ಟಿತ್ತು. ಸೊ ಸಿಕ್ಕಾಪಟ್ಟೆ ಬೇಜಾರಾಯಿತು, ಕರೆಂಟ್ ಹೋಯ್ತಲ್ಲ ಅಂತ. ಏನೋ ಒಂಥರ ಫೀಲು. ಬಟ್ ಹೆವಿ ಮಳೆ ಅಂದರೆ ಮಳೆ. ಪೂಜೆ ಮಾಡಿದ ನಂತರ ನನಗಂತೂ ಸಿಕ್ಕಾಪಟ್ಟೆನೇ ಖುಷಿ ಆಯಿತು. ಏಕೆಂದರೆ ದೇವರ ಆಶೀರ್ವಾದ ಮಾಡ್ತಿದ್ದಾರೆ ಅನ್ನೋ ಥರ ಫೀಲ್ ಆಯಿತು ನನಗೆ. ಸೊ ಇವತ್ತಿನ ವ್ಲಾಗ್ ಇಷ್ಟಿತ್ತು. ನನ್ನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ತಪ್ಪದೆ ಸಬ್ಸ್ಕ್ರೈಬ್ ಆಗಿ.